ವಸತಿ ಸಚಿವರಾಗಿ ಎಷ್ಟು ಕೊಡ್ತಾ ಇದ್ರೆ ಎಷ್ಟು ವೆಚ್ಚ ಸರ್? ಟೋಟಲ್ 7 ಎಕರೆದಲ್ಲಿ ಮುನ್ಸಿಪಾಲಿಟಿ ಅವರು ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿ 1,80,00,000 ವೆಚ್ಚದಲ್ಲಿ ಟೋಟಲ್ ಏನೋ 2,000 ಅರ್ಜಿಗಳು ಬಂದಿದೆ. ಅದರಲ್ಲಿ 307 310 ಸೈಟ್ ಮಾಡಿ ಇವತ್ತು ಅದು ಲಾಟ್ರಿ ಮುಖಾಂತರ ಇವತ್ತು ಹಂಚ್ತಾ ಇದ್ದೀವಿ ನಾವು. ಒಂದೇ ಕಡೆ ಕೊಡ್ತಾ ಇದ್ರೆ ಇಲ್ಲ ಬೇರೆ ಬೇರೆ? ಇಲ್ಲ, ಒಂದೇ ಕಡೆ 36 ಎಕರೆ ಮುನ್ಸಿಪಾಲಿಟಿ ಜಾಗ ಇತ್ತಂತೆ. ಅದರಲ್ಲಿ 7 ಎಕರೆ ಮಾತ್ರ. 7 ಎಕರೆದಲ್ಲಿ ಒಂದು 2,500 ಏನೋ ಅರ್ಜಿಗಳು ಬಂದಿದ್ದಂತೆ. ಅದು 2,500 ಕೊಡಕ್ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು 7 ಎಕರೆದಲ್ಲಿ ಒಂದು 310 ಜನ ಲ್ಯಾಟ್ರಿ ಮುಖಾಂತರ ಇವತ್ತು ಮಾಡಿ ಕೊಡ್ತಾ ಇದ್ದ ಸೈಟ್ಗಳು ಬಹಳಷ್ಟು ಬೇಡಿಕೆಗಳು ಇದೆ. ಬಹಳಷ್ಟು ವರ್ಷದಿಂದ ಮನೆಗಳನ್ನೇ ಕೊಟ್ಟಿಲ್ಲ ಇಲ್ಲಿ. ಬಹಳ ವರ್ಷದಲ್ಲಿ 2013 ಹಿಡ್ಕೊಂಡು 2013 ರಾಮನಗರ ಡಿಸ್ಟಿಕ್ ಹೇಳ್ತಾ ಇರೋದು. ಸ್ಲಮ್ ಬೋರ್ಡ್ದು ಹೌಸಿಂಗ್ ಇಂದ ಟೋಟಲ್ ಮನೆಗಳು ಅಲಾಟ್ ಆಗಿರೋದು 35,600 ಮನೆಗಳು. ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 36,000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಕುಮಾರಸ್ವಾಮಿ ಅವ್ರಿಗೂ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದ್ರು. ರಾಮನಗರ ಆಗಿ ಮುಖ್ಯಮಂತ್ರಿ ಆಗಿ ಅವಕಾಶ ಸಿಕ್ಕಿದ್ದು. ಅವ್ರು ಬರೀ 690 ಮಾತ್ರ ಕೊಟ್ಟಿದ್ರು, ಮನೆಗಳು ಅಲಾಟ್ ಮಾಡಿದ್ರು. ಏನೇ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ 35,000 ಚಿಲ್ಲರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇಟ್ಕೊಂಡು ಈ ತಾಲೂಕಿಂದಾನೆ ಇಲ್ಲೇ ಗೆದ್ದಿ ಮುಖ್ಯಮಂತ್ರಿ ಆಗ್ಬಿಟ್ಟು ಬರೀ 690 ಮನೆಗಳು ಕೊಟ್ಟಿದೆ. ಈಗ ನಮ್ಮ ಸರ್ಕಾರ ಬಂದಾದ್ಮೇಲೆ ಈ ಬಾರಿ ನಾವು 2024-25 5,000 ಮನೆಗಳು ಕೊಟ್ಟಿದ್ದೀವಿ. ಎಷ್ಟು? 5,000 ಮನೆಗಳು. ಈಗ MLA ಆಗ್ಬಿಟ್ಟು ಮುಖ್ಯಮಂತ್ರಿ ಆಗ್ಬಿಟ್ಟು ಬರೀ 690 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಹೌಸಿಂಗ್ ಅಲ್ಲಿ. ನಮ್ಮ ಸರ್ಕಾರ ಬಂದಾದ್ಮೇಲೆ ಮೊನ್ನೆ ಇದು 23-24 5,000 ಮನೆಗಳು ವಸತಿ ಸಚಿವರಾಗಿ ಎಷ್ಟು ಕೊಡ್ತಾ ಇದ್ರೆ ಎಷ್ಟು ವೆಚ್ಚ ಸರ್? ಟೋಟಲ್ 7 ಎಕರೆದಲ್ಲಿ ಮುನ್ಸಿಪಾಲಿಟಿ ಅವರು ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿ 1,80,00,000 ವೆಚ್ಚದಲ್ಲಿ ಟೋಟಲ್ ಏನೋ 2,000 ಅರ್ಜಿಗಳು ಬಂದಿದೆ. ಅದರಲ್ಲಿ 307 310 ಸೈಟ್ ಮಾಡಿ ಇವತ್ತು ಅದು ಲಾಟ್ರಿ ಮುಖಾಂತರ ಇವತ್ತು ಹಂಚ್ತಾ ಇದ್ದೀವಿ ನಾವು. ಒಂದೇ ಕಡೆ ಕೊಡ್ತಾ ಇದ್ರೆ ಇಲ್ಲ ಬೇರೆ ಬೇರೆ? ಇಲ್ಲ, ಒಂದೇ ಕಡೆ 36 ಎಕರೆ ಮುನ್ಸಿಪಾಲಿಟಿ ಜಾಗ ಇತ್ತಂತೆ. ಅದರಲ್ಲಿ 7 ಎಕರೆ ಮಾತ್ರ. 7 ಎಕರೆದಲ್ಲಿ ಒಂದು 2,500 ಏನೋ ಅರ್ಜಿಗಳು ಬಂದಿದ್ದಂತೆ. ಅದು 2,500 ಕೊಡಕ್ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು 7 ಎಕರೆದಲ್ಲಿ ಒಂದು 310 ಜನ ಲ್ಯಾಟ್ರಿ ಮುಖಾಂತರ ಇವತ್ತು ಮಾಡಿ ಕೊಡ್ತಾ ಇದ್ದ ಸೈಟ್ಗಳು ಬಹಳಷ್ಟು ಬೇಡಿಕೆಗಳು ಇದೆ. ಬಹಳಷ್ಟು ವರ್ಷದಿಂದ ಮನೆಗಳನ್ನೇ ಕೊಟ್ಟಿಲ್ಲ ಇಲ್ಲಿ. ಬಹಳ ವರ್ಷದಲ್ಲಿ 2013 ಹಿಡ್ಕೊಂಡು 2013 ರಾಮನಗರ ಡಿಸ್ಟಿಕ್ ಹೇಳ್ತಾ ಇರೋದು. ಸ್ಲಮ್ ಬೋರ್ಡ್ದು ಹೌಸಿಂಗ್ ಇಂದ ಟೋಟಲ್ ಮನೆಗಳು ಅಲಾಟ್ ಆಗಿರೋದು 35,600 ಮನೆಗಳು. ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 36,000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಕುಮಾರಸ್ವಾಮಿ ಅವ್ರಿಗೂ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದ್ರು. ರಾಮನಗರ ಆಗಿ ಮುಖ್ಯಮಂತ್ರಿ ಆಗಿ ಅವಕಾಶ ಸಿಕ್ಕಿದ್ದು. ಅವ್ರು ಬರೀ 690 ಮಾತ್ರ ಕೊಟ್ಟಿದ್ರು, ಮನೆಗಳು ಅಲಾಟ್ ಮಾಡಿದ್ರು. ಏನೇ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ 35,000 ಚಿಲ್ಲರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇಟ್ಕೊಂಡು ಈ ತಾಲೂಕಿಂದಾನೆ ಇಲ್ಲೇ ಗೆದ್ದಿ ಮುಖ್ಯಮಂತ್ರಿ ಆಗ್ಬಿಟ್ಟು ಬರೀ 690 ಮನೆಗಳು ಕೊಟ್ಟಿದೆ. ಈಗ ನಮ್ಮ ಸರ್ಕಾರ ಬಂದಾದ್ಮೇಲೆ ಈ ಬಾರಿ ನಾವು 2024-25 5,000 ಮನೆಗಳು ಕೊಟ್ಟಿದ್ದೀವಿ. ಎಷ್ಟು? 5,000 ಮನೆಗಳು. ಈಗ MLA ಆಗ್ಬಿಟ್ಟು ಮುಖ್ಯಮಂತ್ರಿ ಆಗ್ಬಿಟ್ಟು ಬರೀ 690 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಹೌಸಿಂಗ್ ಅಲ್ಲಿ. ನಮ್ಮ ಸರ್ಕಾರ ಬಂದಾದ್ಮೇಲೆ ಮೊನ್ನೆ ಇದು 23-24 5,000 ಮನೆಗಳು